ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮ್ಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಈ ಆಟನ ಪ್ರಾರಂಭ ಮಾಡ್ಬಿಡೋಣವಾ? ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಿನಿ ಕ್ವಿಜ್ಗೆ. ಇಷ್ಟೇ ವಾಯ್ಸು, ಜೋಶ್ ಇರಬೇಕು. ಆಟ ಅಂತಂದ್ರೆ ಕ್ವಿಜ್ ಅಲ್ವಾ? ಓಕೆ ಓಕೆ ಮೊದಲದಾಗಿ ಆಟ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ಕುಟುಂಬಗಳ ಪರಿಚಯ ಆಗಲಿ. ಅಂದರೆ ನೀವು ಯಾವ ಊರಿಂದ ಬಂದಿದ್ರಾ, ಏನು ಮಾಡ್ತಾ ಇದ್ದೀರಾ? ಓಕೆ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಶ್ರೀಗಂಧ ಕುಟುಂಬದಿಂದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಲ್ಕೂರು ಗೋಪಿನಾಥ್. ನನ್ನ ಜೊತೆಲಿದ್ದಾರೆ ಶ್ವೇತಾ, ಅದ್ರ ಪಕ್ಕದಲ್ಲಿ MG ಗೋವಿಂದರಾಜು, ಅದ್ರ ಪಕ್ಕದಲ್ಲಿ ಸತೀಶ್. ಬೆಂಗಳೂರಿಂದ ಬಂದಿದ್ದೇವೆ. ಓಕೆ, ಶ್ವೇತಾ ಸೇಮ್ ಪಿಂಚ್, ಬ್ಲ್ಯಾಕ್. ಓಕೆ, ಶ್ರೀಗಂಧ ಕುಟುಂಬ ಅಂತ ಹೆಸರಿಟ್ಟಿದ್ದೀರಾ, ಯಾಕೆ ಅಂತ? ಅದು ನಮ್ಮ ನಾಡೇ ಶ್ರೀಗಂಧದ ನಾಡು. ಹಾಗಾಗಿ ಎಲ್ಲ ಕಡೆ ಹಚ್ಚ ಹಸಿರಾಗಿದೆ. ಶ್ರೀಗಂಧದ ಮರಗಳು ಜಾಸ್ತಿ ಇದ್ದಾವೆ. ವಿಶ್ವ ಪ್ರಸಿದ್ಧಿಯಾಗಿದೆ ಕರ್ನಾಟಕ ಶ್ರೀಗಂಧದಿಂದ. ಅದಕ್ಕೋಸ್ಕರ ಈ ಹೆಸರನ್ನಿಟ್ಟಿದ್ದೀವಿ. ಓಕೆ, ವೆಲ್ಕಮ್ ಸರ್ ನಿಮಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ. ಶ್ರೀಗಂಧ ಕುಟುಂಬ. ಥ್ಯಾಂಕ್ ಯು. ಓಕೆ, ಇನ್ನು ನೆಕ್ಸ್ಟ್ ಗೌಡ್ರು ಕುಟುಂಬ. ಗೌಡ್ರು ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅಲ್ವಾ? ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭವಂತ ಅಂತ. ನಾವು ಮೈಸೂರಿಂದ ಬಂದಿದ್ದೀವಿ. ನಾನು ಮೈಸೂರಿನ ವಿದ್ಯಾರ್ಥಿ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ, ಇಂಜಿನಿಯರಿಂಗ್ ಪದವಿಯನ್ನು. ಇವರು ನಮ್ಮಮ್ಮ ಉಷಾ ಅಂತ. ಇವರು ನಮ್ಮ ಅಕ್ಕ ಹರ್ಷಿತಾ ಅಂತ BCA ಓದ್ತಾ ಇದ್ದಾರೆ. ಅವರು ನಮ್ಮ ದೊಡ್ಡಮ್ಮ ಶಕುಂತಲಾ ಅಂತ. ಓಕೆ, ನಿಮಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆನಾ? ಫುಲ್ ಜೋಶಲ್ಲಿ ಆಟ ಆಡಬೇಕು. ಓಕೆ, ಹಿಪ್ ಹಿಪ್ ಹುರೇ. ಇಷ್ಟನ್ನ ಎರಡು ಕುಟುಂಬದಿಂದ ಹಿಪ್ ಹಿಪ್ ಹುರೇ ನೋಡೋಣ. ಓಕೆ, ನೆಕ್ಸ್ಟ್ ಗಂಧದ ಗುಡಿ ಕುಟುಂಬ. ಓಕೆ, ಬ್ಯೂಟಿಫುಲ್ ಲೇಡೀಸ್. ಓಕೆ, ನಿಮ್ಮ ಪರಿಚಯ ಮಾಡ್ಕೊಡಿ ಮ್ಯಾಮ್. ನನ್ನ ಹೆಸರು ಸುಮಲತಾ ಅಂತ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನಾವೆಲ್ಲ ಬೆಂಗಳೂರು ಕತ್ರಗುಪ್ಪೆಯಿಂದ ಬಂದಿದ್ದೀವಿ. ಓಕೆ, ಸೊ ಎಲ್ಲ ಒಂದೇ ಫ್ಯಾಮಿಲಿಯವರು. ಇವರು ಯಶೋಧ ಅಂತ ನಮ್ಮಕ್ಕ, ಗೌರಿ ಅಂತ ಅವ್ರ ನಮ್ಮಕ್ಕೆ, ಲಕ್ಷ್ಮಿ ಅಂತ ಅವ್ರು ನಮ್ಮ ದೊಡ್ಡಮ್ಮ. ಓಕೆ, ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಟೀಚರ್ಸ್ ಅಂತ ಕೊಡ್ತೀವಿ ಅಲ್ವಾ? ಓಕೆ, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇನ್ನು ನೆಕ್ಸ್ಟ್ ಜೇನುಗೂಡು ಕುಟುಂಬ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭ್ರಮರಾಂಬಿಕಾ. ನಾನು ಕ್ರಿಸಲಿಸಾ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಇವಳು ನನ್ನ ಮಗಳು ಚಿನ್ಮಯಿ ಅಂತ. ಅವಳು MSc ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ಇವನು ನನ್ನ ಅಣ್ಣನ ಮಗ ಯಶಸ್ ಅಂತ. ಅವನು ಚಿಕ್ಕಮಗಳೂರು ಕಾಲೇಜಿನಲ್ಲಿ MBBS ಓದ್ತಾ ಇದ್ದಾನೆ. ಅವರು ನಮ್ಮ ಅಣ್ಣ ಬಸವರಾಜು ಅಂತ. ಅವರು ಒಂದು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹವ್ಯಾಸ ಹಾಡುವುದು. ಜೇನುಗೂಡು ಅಂತ ಇಟ್ಟಿದ್ದೀರಾ ಕುಟುಂಬದ ಹೆಸರು, ಯಾಕೆ ಅಂತ ಕೇಳ್ಬೋದಾ? ಜೇನುಗೂಡಲ್ಲಿ ಯಾವಾಗ್ಲೂ ಎಲ್ಲ ಹುಳುಗಳು ಒಟ್ಟಿಗೆ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತವೆ. ಸೊ ಅದೇ ರೀತಿ ನಮ್ಮ ಕುಟುಂಬದಲ್ಲೂ ಸಹ ಎಲ್ಲರೂ ಒಟ್ಟಿಗೆ ಆನಂದವಾಗಿ, ಖುಷಿಯಾಗಿ, ಸಂತೋಷವಾಗಿ ಇದ್ದೀವಿ. ಸೊ ಅದರಿಂದ ನಮ್ಮ ಕುಟುಂಬಕ್ಕೆ ಜೇನುಗೂಡು ಕುಟುಂಬ. ಓಕೆ, ಫುಲ್ ಸ್ಮೈಲ್ ನಿಮ್ಮ ಓಕೆ, ಇದೇ ತರ ಸ್ಮೈಲ್ ಇರಲಿ. ಇಡೀ ಒಂದು 4 ಸುತ್ತುಗಳ ಕೂಡ ಚೆನ್ನಾಗಿರುತ್ತೆ. ತುಂಬಾ ಎಂಜಾಯ್ ಮಾಡ್ತೀರಾ, ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಓಕೆನಾ? ಬಟ್ ಈ ಒಂದು ಜೋಶ್ ಸಾಕಾಗೋದಿಲ್ಲ ನನಗೆ. ಹಿಪ್ 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 ಹಿಪ್. ಅಲ್ಲ, ನಾನು ಒಬ್ಳಿದ್ದೀನಿ, ಇಷ್ಟು ಜೋರ್ ವಾಯ್ಸ್ ಇದೆ, ನೀವು ಇಷ್ಟೊಂದು ಜನ ಇದ್ರೆ ಹೆಂಗೆ ಹೇಳ್ಬೇಕಂಗೆ? ಫೈನಲ್ ಆಗಿ ಹಿಪ್ ಹಿಪ್. ಓಕೆ ಓಕೆ, ಹಾಗಿದ್ರೆ ಹೋಗೋಣ ಮೊದಲನೇ ರೌಂಡ್ಗೆ. ಎಲ್ಲರೂ ರೆಡಿನಾ? ಓಕೆ, 4 ಕುಟುಂಬಗಳು ಕೂಡ ಮೊದಲನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ತಡ ಮಾಡೋದ್ ಬೇಡ, ಮೊದಲನೇ ಸುತ್ತು ಅದಲ್ ಬದಲ್. ಶ್ರೀಗಂಧ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ನು ಲ ರು ನು ಇ ನೆ ಕ ಕ. ಕರುಣೆ ಇಲ್ಲದ ಕಾನೂನು. ಕರುಣೆ ಇಲ್ಲದ ಕಾನೂನು. ಕರುಣೆ ಇಲ್ಲದ ಕಾನೂನು. ಕರುಣೆ ಇಲ್ಲದ ಕಾನೂನು ಅಂತೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಸೂಪರ್. ಓಕೆ, ಇನ್ನು ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದು ನ ಡು ನ ನಿ ಪು ಉ ನ ಪು ನ ದು ನ ನ ಡು ಉ ನಿ. ಹಾಡಿನ ಸಾಲಿದು. ಇಷ್ಟೊಂದು ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು.
ಹೇಳಿ ಸರ್ ಹಂಗೆ ಇನ್ನೊಂಚೂರು. ಓಕೆ, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಓಕೆ, ಪುನೀತ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ 2 ನಕ್ಷತ್ರ ಚಿತ್ರ. ಓಕೆ, ಇನ್ನು 3ನೇ ಪ್ರಶ್ನೆ ನೋಡೋಣ ಸರ್, ಇದೇ ಜೋಶಲ್ಲಿ. ಓಕೆ, ಇನ್ನು ಅದಲ್ ಬದಲ್ನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚ ಕ ಪ ರಿ ಸ ನ ರ ಶಂ ಬ ಗೌ ವ್ಯಕ್ತಿಯ ಹೆಸರಿದು. ಅವರ ಹಳ್ಳಿಯ ಹೆಸರಾಗಿರ್ಬೋದು ಅಥವಾ ಅವ್ರ ಇನಿಷಿಯಲ್ ಆಗಿರ್ಬೋದು, ಅದೆಲ್ಲವೂ ಕೂಡ ಇರುತ್ತೆ. ಶಂಕರ್ ಕರೀತಪ್ಪ. ಶಂಕರ್ ಹಾಕಿ ಹೇಳ್ಬಿಡಿ. ಚನ್ನಬಸಪ್ಪ ಬಾ ಇದೆಯಲ್ಲ, ಚನ್ನಬಸಪ್ಪ ಗೌರಿಶಂಕರ್. ಚನ್ನಬಸಪ್ಪ ಗೌರಿಶಂಕರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ. ಓಪನಿಂಗ್ಗೆ 3ಕ್ಕೂ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ ಕುಟುಂಬ ಪಡೆದುಕೊಂಡಿದೆ. ಓಕೆ, ನೋಡಿ ಎಷ್ಟು ಜೋಶ್ ಅಲ್ವಾ, ಎಲ್ಲ ಉತ್ತರ ಸರಿಯಾಗಿ ಕೊಟ್ಬಿಟ್ರೆ. ಗೌಡ್ರ ಕುಟುಂಬ, ನೀವು ರೆಡಿ ಇದ್ದೀರಾ? ಓಕೆ, ಇನ್ನು ಗೌಡ್ರ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ನ ಯೋ ವ ತಿ ಸ ಬ ಕ್ರಮ್ ಕ್ರಾಂತಿಯೋಗಿ ಬಸವಣ್ಣ. ಕ್ರಾಂತಿಯೋಗಿ ಬಸವಣ್ಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಅಮ್ಮ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿ ಅಂತ ಹೇಳ್ತಾ ಇದ್ರಲ್ವಾ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣವಾ. ಓಕೆ, ಇನ್ನು ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತು ಡು ದ ಮು ನೆ ಕಂ ಬ ವೆ ಕೋ ಹಾಡಿನ ಸಾಲಿದು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ಕಾಮನಬಿಲ್ಲು ಸಿನಿಮಾದ ಗೀತೆ ಇದು. ಇನ್ನು 2ನೇ ಸುಳಿವು ಡಾಕ್ಟರ್ ರಾಜ್ಕುಮಾರ್ ಈ ಗೀತೆಯನ್ನು ಹಾಡಿದರು. ಬೇರೆ ಯಾರಾದ್ರೂ ಹೇಳ್ತೀರಾ? ಬೇರೆ ಕುಟುಂಬದವರು? ಮುತ್ತು ಕೊಡುವೆ ಕಂದನೆ. ಓಕೆ, 3ನೇ ತಂಡದವರು ಹೇಳ್ತಾ ಇದ್ದಾರೆ ಮುತ್ತು ಕೊಡುವೆ ಕಂದನೆ ಅಂತ ಹೇಳಿ. ಉತ್ತರ ಸರಿಯಾಗಿದೆಯಾ? ಬಾ ಮುತ್ತು ಕೊಡುವೆ ಕಂದನೆ. ಓಕೆ, ಸರಿಯಾದ ಉತ್ತರ. ಓಕೆನಾ? ಓಕೆ, ಇನ್ನು ರೌಂಡ್ಸ್ ಇದೆ. ಓಕೆ, ಇನ್ನು 3ನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್. ಆ ಟೆ ರ ನಂ ಗ ಕ ನ ತ ವ್ಯಕ್ತಿಯ ಹೆಸರಿದು. ನಾಗರಕಟ್ಟೆ. ಅನಂತ್ ನಾಗರಕಟ್ಟೆ. ಅನಂತ್ ನಾಗರಕಟ್ಟೆ. ಅನಂತ್ ನಾಗರಕಟ್ಟೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಒಟ್ಟಿನಲ್ಲಿ 3 ಪ್ರಶ್ನೆಗೆ 2 ಉತ್ತರವನ್ನ ಸರಿಯಾಗಿ ಕೊಟ್ಟು 40 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಓಕೆ, ಇನ್ನು 3ನೇ ಕುಟುಂಬ ಗಂಧದ ಗುಡಿ ಕುಟುಂಬ. ಬ್ಯೂಟಿಫುಲ್ ಲೇಡೀಸ್ ವಿತ್ ಸ್ಮೈಲ್. ಓಕೆ, ರೆಡಿನಾ ನೀವು ಆಟ ಆಡೋದಕ್ಕೆ? ಓಕೆ, ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೇ ತ ಅ ದ ರ ಡಿ ಲಿ ದು ಮು ವ ತು ಮುದುಡಿದ ತಾವರೆ ಅರಳಿತು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆ ಅಂತ. ಉತ್ತರ ಸರಿಯಾಗಿದೆ. ಓಕೆ, ಇನ್ನು 2ನೇ ಪ್ರಶ್ನೆ ಹೋಗೋಣವಾ ಇದೇ ಜೋಶಲ್ಲಿ. ಓಕೆ, ಇನ್ನು ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಜಿ ಮ ಗು ದಿ ನ ದು ದೆ ಎಂ ಬಂ ಬಿಂ ಹಾಡಿನ ಸಾಲಿದು.
ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ಮೊದಲನೇ ಸುಳಿವು ಪಲ್ಲವಿ ಅನುಪಲ್ಲವಿ ಚಿತ್ರದ್ದು. ಇನ್ನು ಎರಡನೇ ಸುಳಿವು ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ದಾರೆ. ಮಂಜಿನ ಬಿಂದು ಬಿಂದು ಹೇಳಿ, ಹಾಡು ಹೇಳಿ. ನಗು ಎಂದಿದೆ ಮಂಜಿನ ಬಿಂದು. ಇದನ್ನೇ ಸ್ವಲ್ಪ ಜೋರಾಗಿ ಹೇಳಿದ್ರೆ ಆಗ್ತಾ ಇತ್ತಪ್ಪ. ನಗು ಎಂದಿದೆ ಮಂಜಿನ ಬಿಂದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ, ಉತ್ತರ ಸರಿಯಾಗಿದೆ. ಓಕೆ, 2 ಸುಳಿವು ತಗೊಂಡು ಹೇಳಿರೋದ್ರಿಂದ 10 ಅಂಕ ಗಳಿಸ್ತಾ ಇದ್ರ. ಓಕೆನಾ? ಓಕೆ, ನಾವು ಮುಂದಿನ ಪ್ರಶ್ನೆ ಹೋಗೋಣವಾ? ಅದಲ್ ಬದಲ್ನ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ಷಿ ಮ ಟ ಕ ತಿ ಪ ವೆಂ ಡಿ ಗು ಹ ರ ಲ ಯ ವ್ಯಕ್ತಿಯ ಹೆಸರಿದು. ಅವ್ರ ಇನ್ಷಿಯಲ್ ಇರ್ಬೋದು, ಅಥವಾ ಊರ ಹೆಸರಿರ್ಬೋದು, ಅಥವಾ ಹಳ್ಳಿಯ ಹೆಸರಿರ್ಬೋದು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ಸುಪ್ರಸಿದ್ಧ ನಟಿಯ ಹೆಸರು. ಇನ್ನು ಎರಡನೇ ಸುಳಿವು ಸಿನಿಮಾ ರಂಗದಲ್ಲಿ ಅವರನ್ನು 2 ಅಕ್ಷರದ ಹೆಸರಿನಿಂದ ಗುರುತಿಸುತ್ತಾರೆ. ಗೊತ್ತಾಗ್ತಾ? ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಲಕ್ಷ್ಮಿ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬನ್ನಿ. ಯರಗುಡಿಪತಿ ವೆಂಕಟ ಮಹಾಲಕ್ಷ್ಮಿ, ಶಾರ್ಟ್ ಫಾರ್ಮ್ ಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಓಕೆ, ತುಂಬಾ ಚಾಲೆಂಜಿಂಗ್ ಆಗಿತ್ತು. ಓಕೆ, ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಅದರಲ್ಲೂ ಸುಳಿವು ಕೊಟ್ಟು ತಗೊಂಡಿರೋದ್ರಿಂದ ನೀವು 30 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಳ್ತಾ ಇದೆ. ಓಕೆ, ನೀವು 4ನೇ ಕುಟುಂಬ ಜೇನುಗೂಡು ಕುಟುಂಬ. ನೀವು ರೆಡಿನ ಆಟ ಆಡಕ್ಕೆ? ಓಕೆ ಓಕೆ, ಇನ್ನು ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿ ರ ದ ಡಿ ಹೋ ಡೆ ಸ ದ ಸಿಡಿದೆದ್ದ ಸಹೋದರ. ಸಿಡಿದೆದ್ದ ಸಹೋದರ. ಸಿಡಿದೆದ್ದ ಸಹೋದರ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ನಾವು ಮುಂದಿನ ಪ್ರಶ್ನೆ ನೋಡುವಾ? ಓಕೆ, ಇನ್ನು ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವೇ ಮ ಡ ದು ಬೆ ಮಿ ಗೆ ಮ ನ ಸ್ವ ಹಾಡಿನ ಸಾಲಿದು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾದ ಗೀತೆ. ಇನ್ನು 2ನೇ ಸುಳಿವು SPB ಈ ಗೀತೆ ಹಾಡಿದ್ದು. ನಮಗೆ ಮದುವೆ ಬೇಡ ಸ್ವಾಮಿ. ಸ್ವಾಮಿ, ನಮಗೆ ಮದುವೆ ಬೇಡ ಬೇಡ ಸ್ವಾಮಿ. ಸ್ವಾಮಿ. ನಮಗೆ ಮದುವೆ ಬೇಡ ಸ್ವಾಮಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ ಓಕೆ, ನೀವು ಸುಳಿವು ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆನಾ? ಇನ್ನು 3ನೇ ಪ್ರಶ್ನೆ ನೋಡೋಣವಾ? ಓಕೆ, ಇನ್ನು ಅದಲ್ ಬದಲ್ನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಿ ಶ್ನ ಮು ಸ ವ ನಿ ಶ್ರೀ ಳಿ ಹ ನ ತಿ ಲ ಡ ಜ ಪ ಮ ಕೃ ವ್ಯಕ್ತಿಯ ಹೆಸರಿದು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಇವರ ಮಗ ಕೂಡ ನಟ. ಇನ್ನು 2ನೇ ಸುಳಿವು ಕವಿರತ್ನ ಕಾಳಿದಾಸ ಸಿನಿಮಾದ ಮೂಲಕ ಇವರು ಫೇಮಸ್. ಶ್ರೀಕೃಷ್ಣ ಶ್ರೀನಿವಾಸ ಮೂರ್ತಿ. ಶ್ರೀಕೃಷ್ಣ ಶ್ರೀನಿವಾಸ ಮೂರ್ತಿ.
ಶ್ರೀಕೃಷ್ಣ ಶ್ರೀನಿವಾಸ ಮೂರ್ತಿ. ಶ್ರೀಕೃಷ್ಣ ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಏನಾಗಿದೆ ಅಂತ ಹೇಳಿ. ಜಡಲ ತಿಮ್ಮನಹಳ್ಳಿ ಕೃಷ್ಣಪ್ಪ ಶ್ರೀನಿವಾಸ್ ಮೂರ್ತಿ, ಅಂದರೆ ಶ್ರೀನಿವಾಸ್ ಮೂರ್ತಿ ಅವರ ಹೆಸರು. ಓಕೆ, ಸ್ವಲ್ಪ ಟಫ್ ಇತ್ತು ಅಲ್ವಾ? ಓಕೆ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಅದರಲ್ಲೂ ಒಂದು ಕ್ಲೂ ತೊಗೊಂಡು ಹೇಳಿರೋದ್ರಿಂದ 30 ಅಂಕವನ್ನು ನಿಮ್ಮ ಕುಟುಂಬ ಗಳಿಸ್ತಾ ಇದೆ. ಓಕೆ, ಸೊ ಫಸ್ಟ್ ರೌಂಡ್ ಎಲ್ಲರೂ ಚೆನ್ನಾಗಿ ಆಡಿದ್ರಾ? ಹೇಗನ್ಸ್ತು ಎಲ್ಲರಿಗೂ ಅಂತ? ಅಂಕ ತೆಗೆದು ಸೂಪರ್ ಆಗಿದೆ. ಓಕೆ, 2ನೇ ರೌಂಡಿಗೆ ಹೋಗಿ ರೆಡಿನಾ? ಓಕೆ ಓಕೆ, ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 2ನೇ ಸುತ್ತು ನಕ್ಷತ್ರ. ಅಭಿನಯ ಶಾರದೆ ಜಯಂತಿ ಅವರು. ಓಕೆ, ಕೇಳದ ಪ್ರಶ್ನೆನಾ? ರೆಡಿನಾ? ಓಕೆ, ಜಯಂತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾದ ನಟನೆಗಾಗಿ ಮೊದಲ ಬಾರಿಗೆ ಜಯಂತಿ ಅವರು ರಾಜ್ಯ ಪ್ರಶಸ್ತಿ ಪಡೆದರು? ಮೊದಲನೇ ಆಪ್ಷನ್ ಮಸಣದ ಹೂವು, 2ನೇ ಆಪ್ಷನ್ ಎಡಕಲ್ಲು ಗುಡ್ಡದ ಮೇಲೆ. ಎಡಕಲ್ಲು ಗುಡ್ಡದ ಮೇಲೆ. ಓಕೆ, ಬಿ ಎಡಕಲ್ಲು ಗುಡ್ಡದ ಮೇಲೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸೂಪರ್. ಓಕೆ, ಇನ್ನು 1973ರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಜಯಂತಿ ಪಡೆದರು. ಓಕೆ, ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣವಾ ಸರ್? ಓಕೆ, ಇನ್ನು ಜಯಂತಿ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೇವರ ದುಡ್ಡು ಸಿನಿಮಾದಲ್ಲಿ ಈ ಕೆಳಗಿನ ಯಾವ ನಟನ ಜೊತೆ ಜಯಂತಿ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ರಾಜೇಶ್, 2ನೇ ಆಪ್ಷನ್ ಲೋಕೇಶ್. ರಾಜೇಶ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಶಿವಕೊಟ್ಟ ಸೌಭಾಗ್ಯ ಸಿನಿಮಾದಲ್ಲಿ ಲೋಕೇಶ್ ಜೊತೆ ಜಯಂತಿ ಅವರು ನಟಿಸಿದ್ದಾರೆ. ಓಕೆ, ಇನ್ನು 3ನೇ ಪ್ರಶ್ನೆ ಹೋಗೋಣವಾ ಇದೇ ಜೋಶಲ್ಲಿ? ಓಕೆ, ಇನ್ನು ಜಯಂತಿ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚಿಕ್ಕಮ್ಮ ಸಿನಿಮಾದಲ್ಲಿ ಜಯಂತಿ ನಟಿಸಿದ ಪಾತ್ರದ ಹೆಸರೇನು? ಮೊದಲನೇ ಆಪ್ಷನ್ ಮೀನಾಕ್ಷಿ, 2ನೇ ಆಪ್ಷನ್ ಜಯಮ್ಮ. ಮೀನಾಕ್ಷಿ. ಓಕೆ, ಮೀನಾಕ್ಷಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಹೇಳಿ ಸರ್, ಒಂದ್ಸರಿ ಕರೆದು ಬಿಡಿ ನೋಡೋಣ ಆ ಡೈಲಾಗ್. ಮೀನಾಕ್ಷಿ, ನೀನ್ ಇರ್ಬೇಕಾಗಿತ್ತು ಕಡೆ, ಇದನ್ನೆಲ್ಲ ನೋಡ್ಬೇಕಾಗಿತ್ತು. ಆ ಅದೃಷ್ಟ ನಿನಗಿಲ್ಲ. ಕಣ್ಣು ಮುಚ್ಕೊಂಬಿಟ್ಟೆ. ಏನಂತ ಎತ್ತದೆ ಈ ಮಕ್ಕಳನ್ನ, ಒಂದೊಂದು ಮುತ್ತು ಅಂತ ಎದ್ದಲ್ಲೇ. ಅಯ್ಯೋ, ತಪಸ್ಸು ಮಾಡಿ ಪಡಿಬೇಕು ಕಣೋ ನಿಮ್ಮಂತವ್ರನ್ನ. ಚಂಡಾಲ್ರ ಏನಂತ ಹುಟ್ರು. ಲೋಕದಲ್ಲಿ ಭೂಕಂಪ ಪ್ರಳಯ ಆಗಿ ಎಷ್ಟೋ ಜನ ಸಾಯ್ತಾರೆ, ಆದರೆ ನಿಮಗೆ ಯಾವ್ದು ಸಾವು ಬರಲಿಲ್ವಲ್ರು. ನಮ್ಮ ಊರಿನಲ್ಲಿ ಒಂದೇ ಒಂದು ಸಾರಾಯಿ ಅಂಗಡಿ ತೆಗೆದಿದ್ದಕ್ಕೆ ನಾನು ಹೋರಾಟ ಮಾಡಿ ಅದನ್ನು ಮುಚ್ಚಿಸಿದೆ. ಆದರೆ ಈ ದಿವಸ ನಮ್ಮ ಮನೆಯೇ ಸಾರಾಯಿ ಅಂಗಡಿ ಆಗಿಬಿಟ್ಟಿದೆ. ಇದೆಂಥ ವಿಪರ್ಯಾಸ. ಛೇ, ಇದೊಂದು ಬಹಳ ಸರ್. ಬಟ್ ಒಂದು ನಿಜ ಹೇಳ, ರಾಜ್ಕುಮಾರ್ ಅವ್ರು ಹೇಳುವಾಗ ನಿಜವಾಗ್ಲೂ ಅಳು ಬರ್ತಾ ಇತ್ತು. ನೀವು ಹೇಳುವಾಗ ಬೇಜಾರಿದ್ರು ಖುಷಿ ಆಗುತ್ತೆ. ಖುಷಿ ಆಯ್ತಾ? ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೊ ಮಚ್, ಚೆನ್ನಾಗಿ ಮಾಡಿದ್ರಿ. ಓಕೆ, 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು ಮತ್ತೆ ಬಂಪರ್ 60 ಅಂಕವನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ, ನೆಕ್ಸ್ಟ್ ಕುಟುಂಬ. ಗೌಡ್ರು ಗತ್ತೆ ಕಾಣಿಸ್ತಾ ಇಲ್ಲ ಯಾಕೋ. ಓಕೆ, ನೋಡೋಣ ನಿಮ್ಗೆ ಯಾರು ಬರ್ತಾರೆ ಅಂತ ಹೇಳಿ. ಓಕೆ, ದ್ವಾರಕೇಶ್ ಅವರು. ಕೇಳದ ಪ್ರಶ್ನೆನಾ? ಗೌಡ್ರ ಕುಟುಂಬಕ್ಕೆ ದ್ವಾರಕೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ವಾರಕೇಶ್ ನಟನೆಯ ಮೊದಲ ಸಿನಿಮಾ ಯಾವುದು? ಆಪ್ಷನ್ 1 ಮಮತೆಯ ಬಂಧನ, 2ನೇ ಆಪ್ಷನ್ ವೀರ ಸಂಕಲ್ಪ. ಮಮತೆಯ ಬಂಧನ ತಗೊಳ್ಳೋದ ಆನ್ಸರ್? ಮಮತೆಯ ಬಂಧನ ಅಂತೇಳಿ ಹೇಳಿದ್ದಾರೆ. ಉತ್ತರ ತಪ್ಪಾಗಿದೆ. ಮಮತೆಯ ಬಂಧನ ತಪ್ಪಾಗಿದೆ. ಸರಿಯಾದ ಉತ್ತರ ವೀರ ಸಂಕಲ್ಪ. ಓಕೆ, ಇನ್ನು ಮಮತೆಯ ಬಂಧನ ಸಿನಿಮಾಗೆ ದ್ವಾರಕೇಶ್ ಕೂಡ ಒಬ್ಬ ನಿರ್ಮಾಪಕ.
ಓಕೆ ಸರಿ, ಇನ್ನೆರಡನೇ ಪ್ರಶ್ನೆ ನೋಡುವಾ? ಓಕೆ. ದ್ವಾರಕೀಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟನ ಸಿನಿಮಾ ಮೂಲಕ ದ್ವಾರಕೀಶ್ ಸ್ವತಂತ್ರ ನಿರ್ಮಾಪಕ ಆದರು? ಮೊದಲನೇ ಆಪ್ಷನ್ ಡಾಕ್ಟರ್ ರಾಜ್ಕುಮಾರ್, ಎರಡನೇ ಆಪ್ಷನ್ ಡಾಕ್ಟರ್ ವಿಷ್ಣುವರ್ಧನ್. ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್, ಓಕೆನಾ? ಫೈನಲ್? ಫೈನಲ್. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಮೇಯರ್ ಮುತ್ತಣ್ಣ ಚಿತ್ರದಿಂದ ದ್ವಾರಕೀಶ್ ಸ್ವತಂತ್ರ ನಿರ್ಮಾಪಕರಾದರು. ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡುವ? ಓಕೆ, ದ್ವಾರಕೀಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ದ್ವಾರಕೀಶ್ ನಿರ್ವಹಿಸಿದ ಪಾತ್ರ ಯಾವುದು? ಮೊದಲನೇ ಆಪ್ಷನ್ ಕಿಟ್ಟು, ಎರಡನೇ ಆಪ್ಷನ್ ಪುಟ್ಟು. ಆಪ್ಷನ್ ಬಿ ಪುಟ್ಟು. ಪುಟ್ಟು. ಆಪ್ಷನ್ ಬಿ ಪುಟ್ಟು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಕಿಟ್ಟು ಪಾತ್ರ ಮಾಡಿದ್ದು ವಿಷ್ಣುವರ್ಧನ್. ಓಕೆನಾ? ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ಮೂರನೇ ತಂಡ ರೆಡಿ ಇದ್ದೀರಾ? ಜೈ ಜಗದೀಶ್ ಅವರು. ಬಯಸದ ಬಳಿ ಬಂದೆ, ಬಯಕೆಯ ಸಿರಿ ತಂದೆ. ಇನ್ನು ಗಂಧದ ಗುಡಿ ಕುಟುಂಬಕ್ಕೆ ಜೈ ಜಗದೀಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಫಲಿತಾಂಶ ಸಿನಿಮಾದಲ್ಲಿ ಜೈ ಜಗದೀಶ್ಗೆ ನಾಯಕಿಯಾದ ನಟಿ ಯಾರು? ಮೊದಲನೇ ಆಪ್ಷನ್ ಆರತಿ, ಎರಡನೇ ಆಪ್ಷನ್ ಮಂಜುಳಾ. ಆರತಿ. ಓಕೆ, ಆರತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಪುಟ್ಟಣ್ಣ ಕಣ್ಗಾಲ್ ನಿರ್ದೇಶನದ ಈ ಸಿನಿಮಾ ಮೂಲಕ ಜೈ ಜಗದೀಶ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಓಕೆ, ಜೈ ಜಗದೀಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈ ಜಗದೀಶ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಮದನ, ಎರಡನೇ ಆಪ್ಷನ್ ಪ್ರತಾಪ. ಮದನ. ಓಕೆ, ಮದನ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಏನಾಗಿದೆ ಅಂತ ಹೇಳಿ. ಲಾಟ್ರಿ ಹೊಡೆದ್ಬಿಟ್ರಿ. ಓಕೆ, 2006ರಲ್ಲಿ ಮದನ ಸಿನಿಮಾ ತೆರೆಗೆ ಬಂತು. ಓಕೆ ಓಕೆ, ಇನ್ನು ಮೂರನೇ ಪ್ರಶ್ನೆ ಹೋಗೋಣವಾ? ಓಕೆ, ಜೈ ಜಗದೀಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈ ಜಗದೀಶ್ ಮೊದಲ ಬಾರಿಗೆ ನಿರ್ಮಾಣ ಮಾಡಿರುವ ಚಿತ್ರ ಯಾವುದು? ಆಪ್ಷನ್ ಎ ಓ ಪ್ರೇಮವೇ, ಆಪ್ಷನ್ ಬಿ ರಾಣಿ ಮಹಾರಾಣಿ. ರಾಣಿ ಮಹಾರಾಣಿ. ಓಕೆ, ಆಪ್ಷನ್ ಬಿ ರಾಣಿ ಮಹಾರಾಣಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಮಾಲಾಶ್ರೀ ಅಭಿನಯದ ಈ ಸಿನಿಮಾ 1990ರಲ್ಲಿ ತೆರೆಗೆ ಬಂತು. ಓಕೆ, ಇನ್ನು 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 3ಕ್ಕೂ ಸರಿಯಾದ ಉತ್ತರ ಕೊಟ್ಟರೆ ನೋಡೋಣ, ಟೆಸ್ಟ್ ಮಾಡಿದೆ ಕರೆಕ್ಟ್ ಆಗಿದ್ದೀರಾ ಅಂತ ಹೇಳಿ. ಟೀಚರ್ಸ್ ಅಲ್ವಾ? ಓಕೆ, 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಗಂಧದ ಗುಡಿ ಕುಟುಂಬ ಆಟ ಆಯ್ತು. ಇವಾಗ ನೆಕ್ಸ್ಟ್ ಜೇನುಗೂಡು ಕುಟುಂಬ. ರೆಡಿ ಇದ್ದೀರಾ? ರೆಡಿ ಮೇಡಮ್. ಓಕೆ, ಜೈಮಾಲಾ ಅವರು. ಜೇನುಗೂಡು ಕುಟುಂಬಕ್ಕೆ ಜೈಮಾಲಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈಮಾಲಾ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದು ಯಾವಾಗ? ಮೊದಲನೇ ಆಪ್ಷನ್ 1974, ಎರಡನೇ ಆಪ್ಷನ್ 1968. 1968. 1968 ಅಂತೇಳಿ ಉತ್ತರ ಕೊಟ್ಟಿದ್ದಾರೆ.
ಅಂದರೆ ನಿಮ್ಗೆ ಗೆಸ್ ಹೆಂಗಿತ್ತು ಅಂದರೆ ಓ ತುಂಬ ಹಿಂದೆ ಇದು ಅಲ್ವಾ 68 ಅಂತ ಹೇಳ್ಬಿಡೋಣ ಅಂತ ಅಲ್ವಾ. ಓಕೆ 1974ರಲ್ಲಿ ಅವರು ಪ್ರವೇಶ ಮಾಡಿದ್ದು ಸಿನಿಮಾ ರಂಗಕ್ಕೆ. ಓಕೆ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ಸಹನಟಿಯಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಇನ್ನು ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈಮಾಲಾ ನಟಿಸಿ ನಿರ್ಮಾಣ ಮಾಡಿದ ತಾಯಿ ಸಾಹೇಬ ಸಿನಿಮಾದ ನಿರ್ದೇಶಕ ಯಾರು? ಮೊದಲನೇ ಆಪ್ಷನ್ ಪಿ ಶೇಷಾದ್ರಿ, ಎರಡನೇ ಆಪ್ಷನ್ ಗಿರೀಶ್ ಕಾಸರವಳ್ಳಿ. ಗಿರೀಶ್ ಕಾಸರವಳ್ಳಿ. ಗಿರೀಶ್ ಕಾಸರವಳ್ಳಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ತಾಯಿ ಸಾಹೇಬ ನಟನೆಗಾಗಿ ಜೈಮಾಲಾ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಪಡೆದರು. ಜೈಮಾಲಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೈಮಾಲಾ ಈ ಕೆಳಗಿನ ಯಾವ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದರು? ಮೊದಲನೇ ಆಪ್ಷನ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇನ್ನು ಎರಡನೇ ಆಪ್ಷನ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, 2 ರೌಂಡನ್ನು ಕೂಡ 4 ತಂಡಗಳು ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. ಸೊ ಇಲ್ಲಿ ಯಾರೋ ಹಾಡು ಹೇಳ್ತೀನಿ ಅಥವಾ ಇಲ್ಲಿ ಯಾರೋ ನೀವಲ್ಲ ಹೇಳಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಹಾಡೋ ಹಕ್ಕಿಗೆ ಬೇಕೇ ಆಡೋ ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ತನು ತುಂಬಿ ಮನ ತುಂಬಿ ಹಾಡಿದೆನು ಅಂದು ನಾನು. ಸಂಗೀತ ಕಲ್ತಿದ್ದೀರಾ? ತುಂಬಾ ಚೆನ್ನಾಗಿ ಹಾಡಿದ್ರಿ. ಓಕೆ, ನೀವು ಈ ಕಡೆಯಿಂದ ಯಾರು ಹಾಡು ಹೇಳ್ತೀರಾ? ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ನಾವಾಡುವ ನುಡಿಯೇ ಕನ್ನಡ ನುಡಿ. ಸೂಪರ್ ಸರ್. ನೋಡಿ, ಎಲ್ಲರಲ್ಲೂ ಜೋಶ್ ತರಿಸ್ಬಿಟ್ರಿ ಹಾಡು ಹೇಳ್ಬಿಟ್ಟು. ಕನ್ನಡ ಅಂದ್ರೇನೆ ಹಾಗೆ ಅಲ್ವಾ? ಓಕೆ, ಹಾಗಿದ್ರೆ 3ನೇ ಸುತ್ತಿಗೆ ಎಲ್ಲರೂ ರೆಡಿನಾ? ರೆಡಿ ಮೇಡಮ್. ಎಲ್ಲಾ ಕುಟುಂಬದವರು 3ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ಶ್ರೀಗಂಧ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳಬೇಕು. ಭವ್ಯ. 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 ಓಕೆ, ಭವ್ಯ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ ಉತ್ತರ. ಓಕೆ, ಇನ್ನು 2ನೇ ಪ್ರಶ್ನೆಗೆ ರೆಡಿನಾ? ರೆಡಿ. ಫುಲ್ ರೆಡಿ. ಓಕೆ, ಹಾಗಿದ್ರೆ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರವನ್ನ ನೋಡಿದ್ರೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಜಲಪಾತ.
ಆನಂದ ಜಲಪಾತ, ಆನಂದ ಸಾಗರ. ಸರಿ, ಎರಡರಲ್ಲಿ ಒಂದು ಹೇಳಿ. ಆನಂದ ಸಾಗರ. ಆನಂದ ಸಾಗರ. ಓಕೆ, ಆನಂದ ಸಾಗರ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಗೆಸ್ ಮಾಡಿದ್ರ ಸರ್? ಜಲಪಾತ ಅಂದ್ರಿ, ಆಮೇಲೆ ಸಾಗರ ಅಂದ್ರಿ. ಓಕೆ, ಮೂರನೇ ಪ್ರಶ್ನೆ ಹೋಗೋಣ. ಅದೃಷ್ಟ ನಮ್ಮ ಕಡೆನೇ ಇದೆ. ಓಕೆ, ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ಹೆಲ್ಮೆಟ್ ಹಾಕಿದಾರಲ್ವಾ, ಆ ವ್ಯಕ್ತಿ ಯಾರು ಅಂತ ಹೇಳಿ ಹೇಳ್ಬೇಕು. ಪ್ರೇಮ್. ಪ್ರೇಮ್. ಓಕೆ, ಪ್ರೇಮ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಏನಾಗಿದೆ ಅಂತ ಹೇಳಿ, ಸರಿನಾ ತಪ್ಪಾ ಅಂತ ಹೇಳಿ. ಸರ್, ಹೆಂಗೆ ನಾವು ಕ್ವಶನ್ ಪೇಪರ್ ಏನು ಲೀಕ್ ಔಟ್ ಮಾಡಿಲ್ಲ, ಆದ್ರೆ ಹೆಂಗೆ ಎಲ್ಲ ರೌಂಡ್ ಅಲ್ಲೂ 60 ಇದು ಓಕೆ ಆಯ್ತು. ಈ ರೌಂಡ್ ಅಲ್ಲೂ ಕೂಡ 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಓಕೆ, ಇನ್ನು ಮುಂದಿನ ತಂಡ ಗೌಡ್ರ ಕುಟುಂಬ. ಓಕೆ, ನೋಡೋಣ ನಿಮ್ಗೇನ್ ಪ್ರಶ್ನೆ ಅಂತ ಹೇಳಿ. ಓಕೆ, ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳಿ ಹೇಳ್ಬೇಕು. ರಕ್ಷಿತಾ. ಓಕೆ ಓಕೆ, ರಕ್ಷಿತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ ನೋಡೋಣ. ತುಂಬಾ ಈಸಿ ಇತ್ತಲ್ವಾ? ಓಕೆ, ಇನ್ನು ಎರಡನೇ ಪ್ರಶ್ನೆ ನೋಡ್ದಾ? ಓಕೆ, ಇನ್ನು ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ಲಿ. ಈ ಎರಡೂ ಚಿತ್ರವನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಯಾವ್ದು ಆ ಸಿನಿಮಾ ಅಂತ ಹೇಳ್ಬೇಕು. ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸೊ ಅಮ್ಮ ಸೂಪರ್ ಆಗಿ ಉತ್ತರ ಕೊಡ್ತಾ ಇದ್ರಲ್ವಾ? ಫಿಲಂಗಳಂದ್ರೆ ತುಂಬಾ ಇಷ್ಟ. ನೋಡ್ತಾ ಇರ್ತಾರೆ. ಓಕೆ, ಹಾಗಿದ್ರೆ ಮೂರನೇ ಪ್ರಶ್ನೆ ನೋಡೋಣ. ಓಕೆ, ಇನ್ನು ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ಮಾಸ್ಕ್ ಹಾಕಿರುವಂತಹ ನಟ ಯಾರು ಅಂತ ಹೇಳಿ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಹೇಳ್ತೀರಾ? ಎಲ್ರಿಗೂ ಗೊತ್ತು, ಯಾರು ಅಂತ? ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ, ಗೌಡ್ರು ಕುಟುಂಬ ಕೂಡ ಈ ಮೂರನೇ ಸುತ್ತಿನಲ್ಲಿ 3 ಪ್ರಶ್ನೆಗೆ 3 ಉತ್ತರ ಸರಿಯಾಗಿ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ಈ ಕಡೆಗೆ ದಿ ಬ್ಯೂಟಿಫುಲ್ ಲೇಡೀಸ್ ಗಂಧದ ಗುಡಿ ಕುಟುಂಬ. ಓಕೆ, ರೆಡಿ ಇದ್ದೀರಾ? ಓಕೆ, ಗಂಧದ ಗುಡಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ನೋಡಿ, ಗೀತಾ. ಓಕೆ, ಗೀತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಓಕೆ, ಬಹುಶಃ ಅನ್ಸುತ್ತೆ ನಿಮಗೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಅದನ್ನ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತೀರಾ ಅಂತ ಹೇಳಿ ಅಲ್ವಾ? ಓಕೆ, ಹಾಗಿದ್ರೆ ಎರಡನೇ ಪ್ರಶ್ನೆ ನೋಡುವ. ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎರಡು ಫೋಟೋಗಳು ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು? ಗೊತ್ತಾಯ್ತಾ? ಓಕೆ, ಹಾಗಿದ್ರೆ ಉತ್ತರ ಏನು ಅಂತ ಹೇಳಿ ನೋಡ್ಬೇಡವಾ? ಓಕೆ, ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಅರಣ್ಯದಲ್ಲಿ ಅಭಿಮನ್ಯು. ಓಕೆ ಓಕೆ, ಇನ್ನು ಮೂರನೇ ಪ್ರಶ್ನೆ ನೋಡೋದಾ? ಓಕೆ, ಚಿತ್ರ ಜಗತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಮಾಸ್ಕ್ ಹಾಕ್ತಂಗ ವೇಲ್ ಹಾಕಿದಾರಲ್ವಾ, ಆ ನಟಿ ಯಾರು ಅಂತ ಹೇಳಿ ಹೇಳ್ಬೇಕು.
ಸುಮಲತಾ. ಸುಮಲತಾ. ಓಕೆ, ಫೈನಲ್ ಆನ್ಸರ್. ಫೈನಲ್. ಸುಮಲತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಇನ್ನು 3 ಪ್ರಶ್ನೆಯಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆನಾ? ಇನ್ನೂ 1 ರೌಂಡ್ ಇದೆ. ಓಕೆ ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ರೆಡಿ ಮಾಡಿ. ಓಕೆ, ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಆ ಮಾಸ್ಕ್ ಹಾಕಿರುವ ನಟಿ ಯಾರು ಅಂತೇಳಿ ಹೇಳ್ಬೇಕು. ಹರಿಪ್ರಿಯಾ. ಹರಿಪ್ರಿಯಾ. ಹರಿಪ್ರಿಯಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ. ಓಕೆ, ಇದೇ ಜೋಶಲ್ಲಿ 2ನೇ ಪ್ರಶ್ನೆ ಹೊರಡೋದು. ಓಕೆ, ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದು ಯಾವ ಸಿನಿಮಾದ ಹೆಸರು ಅಂತ ಹೇಳ್ಬೇಕಂದ್ರೆ 2 ಚಿತ್ರವನ್ನು ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ, ಅದು ಯಾವುದು ಅಂತ ಹೇಳಿ. ಅರುಣಗೀತೆ. ಅರುಣಗೀತೆ ಮೇಡಮ್. ಅರುಣಗೀತೆ. ಓಕೆ, ಅರುಣಗೀತೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಅರುಣರಾಗ. ಜಸ್ಟ್ ಮಿಸ್ ಅಲ್ವಾ? ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಮಾಸ್ಕ್ ಹಾಕಿರುವಂತಹ ವ್ಯಕ್ತಿ ಯಾರು ಅಂತೇಳಿ ಹೇಳ್ಬೇಕು. ಶ್ರೀನಾಥ್. ಫೈನಲ್ ಉತ್ತರನಾ? ಶ್ರೀನಾಥ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ, 3 ಪ್ರಶ್ನೆ ಆಯ್ತಲ್ವಾ? 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ನಿಮ್ಮ ಕುಟುಂಬ ಪಡೆದುಕೊಂಡು. ಓಕೆ, ಕಂಗ್ರಾಟ್ಸ್. ಓಕೆ, 3 ಸುತ್ತುಗಳನ್ನು ಬಹಳ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇನ್ನು 4ನೇ ಸುತ್ತು ನೋಡೋಣ. ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಎಲ್ಲ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಓಕೆ ಸರ್, ನಿಮ್ಮ ತಂಡದಿಂದ ಯಾರು ಬರ್ತೀರಾ? ಬನ್ನಿ. ಸತೀಶ್. ಎಲ್ಲ ಚೇರ್ ಅಪ್ ಮಾಡಿ ಕಳಿಸ್ತಾ ಇದ್ದಾರೆ. ನಟ ಭಯಂಕರ ಸರ್, ತಂಡದ ಈಗ ಫಸ್ಟ್ ಪ್ಲೇಸ್ ನಿಮ್ಮ ಮೇಲೆ ನಿಂತಿದೆ. ಓಕೆ, ಓಕೆ, ಮಾತಾಡೋವಾಗಿಲ್ಲ. ಓಕೆ, ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. ಎಷ್ಟು ಅಕ್ಷರ ಇದೆ ಸರ್? ಎಷ್ಟು ಅಕ್ಷರ ಇದೆ? 2 ಅಕ್ಷರ. 2 ಅಕ್ಷರ 2 ಅಲ್ಲ, 2 ವರ್ಡ್. ಓಕೆ ಓಕೆ. ಹಾಂ, 2ನೇ ವರ್ಡಿಗೆ ಹೇಳ್ತಾ ಇದ್ದೀರಾ? ಹೇಳಿ ಸರ್. ದೊಡ್ಡದು. ದೊಡ್ಡದು. ವಿಶಾಲ. ಕಾಡು. ಕಾಡು. ದೀಪ. ಸೂರ್ಯ. ಹಾಂ, ರವಿ. ಸೂರ್ಯ. ಬೆಳಕು. ಸೂರ್ಯ ಬೆಳಕು. ಸೂರ್ಯದ ಕಿರಣ. ಸೂರ್ಯ. ಪ್ರಕಾಶ. ಸೂರ್ಯಪ್ರಕಾಶ. ಕಾಂತಿ. ಮಿನುಗೋದು. ಸೂರ್ಯಕಾಂತಿ. ಓಕೆ, ಸೂರ್ಯಕಾಂತಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎಷ್ಟು ಅಕ್ಷರ ಇದೆ? 1 ಅಕ್ಷರ. 1 ವರ್ಡ್. ಅಕ್ಷರ. ವರ್ಡ್. ಓಕೆ. ಗುಡ್ಸೋದು. ಕಸ ಗುಡ್ಸು. ಕ್ಲೀನ್ ಮಾಡೋದು. ಸ್ವಚ್ಛತೆ. ಪರಕೆ. ಅಲ್ಲ, ಪರಕೆ. ಗುಡ್ಸೋದು. ಹಾಂ, ಪರಕೆ. ಸ್ವಚ್ಛತೆ. ಕ್ಲೀನ್.
ಇನ್ನು ಮುಂದೆ 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 ತೋರಿಸಿ ಮುಂದೆ. ಚೆನ್ನಾಗಿಡೋದು. ಚೆನ್ನಾಗಿಡೋದು. ಪೊರಕೆ 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 ಇಡ ರಾಜ ಪೊರಕೆ ರಾಜ. ಅಂದವಾಗಿಡೋದು. ಅಂದ ಅಂದ ಅಲ್ಲ ಪೊರಕೆ ತರಲೆ ಪೊರ್ಕೆಗೆ ಸಂಬಂಧಪಟ್ಟಂಗೆ ಏನೋ ಇದೆ. ಆಳು ಪೊರಕೆ 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 ಓಕೆ ಪೊರಕಿ. ಓಕೆ ಪೊರ್ಕಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ನಟನೆ ನಿಮ್ಮ ತಂಡದ ಗೆಲುವನ್ನ ಈಗ ನಿರ್ಧರಿಸಿದೆ. ಫೈನಲ್. ಸರ್ ಓಕೆ ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎಷ್ಟು ಅಕ್ಷರ? ಎಷ್ಟಕ್ಷರ? ಮೂರು ಶಬ್ದ. ಅಕ್ಷರ. ಮೂರು ಶಬ್ದ. ಊಟ. ಮಾತು. ಹೇಳೋದು. ಮಾತಾಡೋದು. ಎಷ್ಟನೇ ಅಕ್ಷರ ನೀವು ಹೇಳ್ತಾ ಇರೋದು? ಮೂರನೇ ಅಕ್ಷರ. ಅಲ್ಲ ಮೂರು ಅಕ್ಷರ ಒಂದೊರಡು. ಓಕೆ ಮಾತು 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 ಮಾತು. ಸ್ವಲ್ಪ ಮಾತು. ಏಳು ಸ್ವಲ್ಪ. ಮೊದಲನೇ ಅಕ್ಷರ ಅಂದ್ರೆ ಮಾತು ಹೇಳೋದು. ಸ್ವಲ್ಪ ಸ್ವಲ್ಪ ಸ್ವಲ್ಪ. ಇಂಗ್ಲೀಷಾ ಕನ್ನಡನಾ? ಇಂಗ್ಲೀಷಾ? ಇಂಗ್ಲೀಷ್. ಜಸ್ಟ್ ಸ್ವಲ್ಪ. ಸ್ಮಾಲ್. ಜಸ್ಟ್ ಮಾತು. ಜಸ್ಟ್ ಮಾತಲ್ಲಿ ಅಂತೇಳಿ ಉತ್ತರ ಕೊಟ್ಟು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಕಂಗ್ರಾಚುಲೇಷನ್ ಸರ್. ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದೀವಿ. ಮನೇಲಿ ಹಿಂಗೆ ಮಾಡ್ತೀರಾ? ಅಭಿನಯ ಸ್ವಲ್ಪ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಓಕೆ ಇಷ್ಟ ನಿಮಗೆ ಅಭಿನಯ? ಒಳ್ಳೇದಾಗಲಿ ಸರ್. ತುಂಬ ಚೆನ್ನಾಗಿ ಮಾಡಿದ್ರು. ಓಕೆ ಓಕೆ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು ಮತ್ತೆ 60 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ ಶ್ರೀಗಂಧ ಕುಟುಂಬ ಸೂಪರ್ ಆಗಿ ಆಡಿದ್ರಿ, ಸಖತ್ತಾಗಿ ಆಡಿದ್ರಿ. ಕಂಗ್ರಾಟ್ಸ್ ನಿಮಗೆ. ಓಕೆ ನೆಕ್ಸ್ಟ್ ಗೌಡ್ರ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ನಾವೆಲ್ಲರೂ ಒಂದೇ. ನಾವು ಕುಟುಂಬ ಒಂದೇ. ನಮ್ಮ ಕುಟುಂಬ ವಸುದೈವ ಕುಟುಂಬ. ನಮ್ಮ ಕುಟುಂಬ ಒಂದನೇದು. ಎರಡನೇದು ಕುಟುಂಬ. ಮೊದಲನೇದು ಕುಟುಂಬ. ಎರಡನೇದು ಕುಟುಂಬ. ಮೊದಲನೇದೇನು? ನಮ್ಮ ಕುಟುಂಬ. ಎರಡು ಕುಟುಂಬ. ಇಂಗ್ಲೀಷಲ್ಲಿ ಕುಟುಂಬ. ಇಂಗ್ಲೀಷಲ್ಲಿ ಜಾಲಿ. ಕುಟುಂಬ ಖುಷಿ. ಎಂಜಾಯ್. ನಮ್ಮ ಕುಟುಂಬ ಸ್ಟೈಲ್ ಏನು? ನಮ್ಮ ಕುಟುಂಬ ಎಂಜಾಯ್. ರವಿಚಂದ್ರನ. ಅಲ್ಲ ಸ್ಟೈಲು ಇದು ಯಜಮಾನ. ನಮ್ಮ ಕುಟುಂಬ ಸ್ಟೈಲ್ ಏನಂತಾರೆ? ನಮ್ಮ ಕುಟುಂಬ. ಓಕೆ ಮೊದಲನೇ ಸುಳಿವು ರಮೇಶ್ ಅರವಿಂದ್ ನಟನೆಯ ಸಿನಿಮಾ ಇದು. ಕುಟುಂಬ. ಇನ್ನು ಎರಡನೇ ಸುಳಿವು ಮಜವಾದ ಫ್ಯಾಮಿಲಿ. ಹ್ಯಾಪಿ ಫ್ಯಾಮಿಲಿ. ಜಾಲಿ. ಜಾಲಿ ಕುಟುಂಬ. ಬೇರೆ ಯಾರಾದ್ರೂ ಹೇಳ್ತೀರಾ? ವಾವ್ ಕ್ರೇಜಿ ಕುಟುಂಬ ಅಂತ ಹೇಳಿ ಮೂರನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಏನಾಗಿದೆ ಅಂತ ಹೇಳಿ. ಅವ್ರು ಹಿಂಗೆ ತೋರಿಸ್ತಾನೆ ಇದ್ದಾರೆ, ಹಿಂಗೆ ಅಂತ ನಾನು ತೋರಿಸ್ತಾನೆ ಇದ್ದೀನಿ ರವಿಚಂದ್ರನ್ ಅವ್ರದ್ದು ಅಂತ ಹೇಳಿ. ಓಕೆ ಅವ್ರೇನು ಆ್ಯಕ್ಷನ್ ಮಾಡ್ತಾರೆ ನೋಡಿ ಅದನ್ನು. ಓಕೆ ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಒಂದು ಪದ. ಮುಖ. ಮುಖಪುಟ. ಓಕೆ ಮುಖಪುಟ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ ಮೂರನೇ ನೋಡೋಣ ಏನಂತೇಳಿ. ಓಕೆ ನಿಮ್ಮ ಸಮಯ ಈಗ ಶುರುವಾಗ್ತದೆ. ಒಂದು ಪದ. ಚೆನ್ನಾಗಿ ತಿನ್ನೋದು. ಕೈ ರುಚಿ. ರುಚಿ ಚೆನ್ನಾಗಿದೆ, ಸಖತ್ತಾಗಿದೆ.
ಲಾಡು ಸ್ವೀಟು 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 ಜಾಮೂನು ಇಂಗ್ಲಿಷ್ ಯಜಮಾನ ಸ್ವೀಟ್ ಸ್ವೀಟ್ ತಿನ್ನೋದು ಸೂಪರಾಗಿ ತಿನ್ನೋದು ಜಾಮೂನು ತಿನ್ನುವುದು ತಿನ್ನುವುದು ಸ್ಪೂನ್ ತಿನ್ನುವುದು ಸಖತ್ತಾಗಿದೆ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಟೇಸ್ಟಿ ಸೂಪರ್ ಆಗಿದೆ ಚೆನ್ನಾಗಿದೆ ನನಗೆ ರುಚಿಯಾಗಿದೆ ಒಗ್ಗರಣೆ ಜಾಮೂನು ಯಮ್ಮಿ ಎಮ್ಮಿ ಮೊದಲನೇದು ತಿನ್ನೋದು ಸಕ್ಕತ್ತಾಗಿದೆ ಬಿಸಿ ಬಿಸಿಯಾಗಿದೆ ಬಿಸಿಬೇಳೆ ಖಾರ ತಣ್ಣಗೆ ಸಕ್ಕತ್ತಾಗಿದೆ. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ಶ್ರೀಮುರಳಿ ನಟನೆಯ ಸಿನಿಮಾ ಇದು. ಕೃಷ್ಣ ಪರಮಾತ್ಮ. ಓಕೆ, ಇನ್ನು ಎರಡನೇ ಸುಳಿವು ಆ ದಿನಗಳು ಸಿನಿಮಾದಲ್ಲಿ ಇದೇ ಹೆಸರಿನ ಒಂದು ಹಾಡು ಇದೆ. ಸಿಹಿಗಾಳಿ 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 ಅಂತ ಸರಿಯಾದ ಉತ್ತರ ಕೊಟ್ಟು ನಿಮ್ಮ ತಂಡಕ್ಕೆ 10 ಅಂಕವನ್ನು ಪಡೆದುಕೊಂಡಿದ್ದೀರಾ. ಇದು ತೊಗೊಂಡು ಹೇಳಿರೋ ಸುಳಿ ತೊಗೊಂಡು ಹೇಳಿರೋದ್ರಿಂದ. ಓಕೆನಾ? ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸೊ 30 ಅಂಕವನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಈ ಕಡೆಯಿಂದ ಯಾರು ಬರ್ತಾ ಇದ್ದೀರಾ? ಮ್ಯಾಮ್, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮದುವೆ ಮಾಂಗಲ್ಯ ಹಾರ ಮಾಂಗಲ್ಯಂ ಮಾಂಗಲ್ಯ ಧಾರಣೆ ಮಾಂಗಲ್ಯ ತಂತು ನಾನೇನ 4 ಅಕ್ಷರ. ಓಕೆ, ಮಾಂಗಲ್ಯ ಹೂವಿನ ಹಾರ ವಧುವರ ಹೂವು ಹಾರ ಪುಷ್ಪಮಾಲೆ ಹಾರ ಗಂಡು ಹೆಣ್ಣು ಸುಮಬಾಣ ವಧುವರ ಹೂಬಾಣ ಪುಷ್ಪಬಾಣ ವರಮಾಲೆ ವರಮಾಲೆ ಮದುವೆ ಗಂಡ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ದಿಗಂತ್ ಮತ್ತು ಶ್ರೀನಗರ ಕಿಟ್ಟಿ ನಟಿಸಿದಂತಹ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ರಾಜರ ಕಾಲದಲ್ಲಿ ಇದು ಇತ್ತು. ಸ್ವಯಂವರ ಸ್ವಯಂವರ ಓಕೆ, ಸ್ವಯಂವರ ಅಂತ ಹೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸುಳಿವು ತಗೊಂಡು ಹೇಳಿರೋದ್ರಿಂದ 10 ಅಂಕವನ್ನು ನಿಮ್ಮ ತಂಡ ಪಡೆದುಕೊಳ್ತಾ ಇದೆ. ಇನ್ನು ನೆಕ್ಸ್ಟ್ ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತದೆ. 3 ಅಕ್ಷರ 3 ಪದ. ನಾನು ನನ್ನದು ಕನಸು ನಾನು ನನ್ನ ಕನಸು. ಓಕೆ, ನಾನು ನನ್ನ ಕನಸು ಅಂತ ಹೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. 20 ಅಂಕವನ್ನು ನಿಮ್ಮ ತಂಡ ಪಡೆದುಕೊಂಡಿದೆ ಈ ಉತ್ತರಕ್ಕೆ. ಓಕೆ, ಇನ್ನು ಮೂರನೇ ನೋಡ್ಬೇಡ. ಓಕೆ, ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಸ್ಕೂಟರ್ ವಾಹನ 2 ಅಕ್ಷರ 2 ಪದ. ಜೊತೆಯಲ್ಲಿ ಡಬಲ್ ಇಂಗ್ಲಿಷ್ ಕನ್ನಡ ಕನ್ನಡ ಇಂಗ್ಲಿಷ್ ಡಬಲ್ ರೈಡಿಂಗ್ ಡಬಲ್ ರೈಡಿಂಗ ಸ್ಕೂಟರ್ ಡ್ರೈವರು ಸ್ಕೂಟರು ಜೊತೆ ಡ್ರಾಪ್ ಸ್ಕೂಟರ್ ಡ್ರಾಪ್
ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ಜಗ್ಗೇಶ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಪ್ರಯಾಣದಲ್ಲಿ ಹೀಗೆ ಕೇಳೋದು ತುಂಬಾನೇ ಸಹಜ. ಲಿಫ್ಟ್ ಕೊಡ್ಲಾ ಅಂತ ಹೇಳಿದ್ರ, ಬಟ್ ಸುಳಿ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಈ ಒಂದು ಸುತ್ತಿನಲ್ಲಿ ನಿಮ್ಗೆ 40 ಅಂಕಗಳು ಸಿಗ್ತಾ ಇದೆ. ಓಕೆ, ಕಂಗ್ರಾಟ್ಸ್. ತುಂಬಾ ಚೆನ್ನಾಗಿ ನಟನೆ ಮಾಡಿ ತೋರಿಸ್ತೀರಿ. ಮಕ್ಳು ಸ್ಕೂಲಲ್ಲಿ ಮಕ್ಳಿಗೆ ಮಾಡಿ ತೋರಿಸ್ತೀರಾ ಅನ್ಸುತ್ತೆ. ಓಕೆ, ನೀವು ನೆಕ್ಸ್ಟ್ ಜೇನುಗೂಡು ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕಪ್ಪು ಕಪ್ಪು ಬಣ್ಣ, ಗಾಡಿಗೆ ಕಪ್ಪು ಕೊಳ, ಕಪ್ಪು ಕರಡಿ, ಕರಿ ಚಿರತೆ, ಕರಿ ಚಿರತೆ. ಓಕೆ, ಕರಿ ಚಿರತೆ ಅಂತ ಹೇಳಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ತುಂಬ ಮೂಲಕ 20 ಅಂಕವನ್ನ ನೀವು ಗಳಿಸ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್. ತುಂಬಾ ಈಸಿ ಇದೆಯಲ್ಲ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ಪದ. ಮೊದಲನೇದು ಮಳೆ, ಜಲಪಾತ, ಮಳೆ, 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 ಜೊತೆಯಲ್ಲಿ, ಮಳೆಯಲ್ಲಿ, ಜೊತೆಯಲ್ಲಿ, ಜಲಪಾತ, ಮಳೆ, ಎರಡನೇದು ಮಳೆ, ಮೊದಲನೇದು ಯಾವುದು? ಮಳೆ, ಮೊದಲನೇದು ಮಳೆ, ಎರಡನೇದು ಮಳೆ, ಮಳೆಯಲ್ಲಿ ಜೊತೆಯಲ್ಲಿ, ಮುಂಗಾರು ಮಳೆನಾ? ಮುಂಗಾರು. ಓಕೆ, ಮುಂಗಾರು ಮಳೆ ಅಂತೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ 40 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಳ್ತಾ ಇದೆ. ಕಾಂಗ್ರಾಟ್ಸ್. ಓಕೆ, ಮೂರನೇದು ನೋಡುವ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 3 ಪದ. ಹಾಡು, ಹಾಡು, ಮದ್ದಿದ್ದು ಸೀರೆ, 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 ಅಜ್ಜಿ ತಾಯಿ ಕೊಟ್ಟ ಸೀರೆ, 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 ಮೊದಲನೇದು ಹೇಳು. ಸೀರೆಯಲ್ಲಿ ಹುಡುಗಿಯ ನೋಡ, ಸೀರೆ, ಸೀರೆ, ಹುಡುಗಿ, ಹುಡುಗಿ, ಮನಮೆಚ್ಚಿದ ಹುಡುಗಿ. ಹಾಂ, ಸೀರೆ, ಹಾಂ, ಹುಡುಗಿ, ಹುಡುಗಿ, ಹೆಂಡತಿ, ಕನ್ಯಾ, ಹಾಡು, ಹಾಡು, ಸೀರೆ, ಸೀರೆ, ಹಾಡು, ಮೊದಲನೇದು ಹಳೇದು, ಹಳೆ, ಸೀರೆ, ಹಾಡು, ಸೀರೆ, ಹಾಡು, ಸೀರೆ, ಹಾಡು, ಸೀರೆಯ ನಾರಿಯ ಸೀರೆ ಗೆದ್ದ. ಓಕೆ, ನಾನೇ ಬರ್ಬೇಕಾಯ್ತು ಮೂರನೇ. ಓಕೆ, ನಾರಿಯ ಸೀರೆ ಕದ್ದ ಸರಿಯಾದ ಉತ್ತರ ಕೊಟ್ಟು 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ, 4 ಸುತ್ತು ಬಹಳ ಸೂಪರ್ ಡೂಪರ್ ಆಗಿ ಆಡಿದೀರಾ ಎಲ್ರು ಕೂಡ. ನಿಮಗೆಲ್ಲ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು. ಸೂಪರ್. ಇಷ್ಟ ವಾಯ್ಸ್ ಇವಾಗ್ಲೂ. ಓಕೆ ಓಕೆ, ಹಾಗಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡ್ಬಿಡುವ. ಮೊದಲನೇದಾಗಿ ಶ್ರೀಗಂಧ ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ನೋಡುವ ಸಮಯ. 240. ಓಕೆ, ಹಾಗೇನು ಗೌಡ್ರು ಕುಟುಂಬ ನಿಮ್ದು ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 170 ಅಂಕವನ್ನ ಗೌಡ್ರು ಕುಟುಂಬ ಪಡ್ಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಇನ್ನು ಮೂರನೇ ಕುಟುಂಬ ಗಂಧದ ಗುಡಿ ಕುಟುಂಬ, ಇವರು ಎಷ್ಟು ಅಂಕವನ್ನ ಪಡೆದಿದ್ದಾರೆ ಅಂತ ಹೇಳಿ ನೋಡೋಣ. 150 ಅಂಕವನ್ನು ನೀವು ಪಡೆದಿದ್ದೀರಾ. ಓಕೆ, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಜೇನುಗೂಡು ಕುಟುಂಬ ಎಷ್ಟು ಅಂಕ ಪಡೆದಿದೆ ಅಂತ ನೋಡುವ ಸಮಯ. 170 ಅಂಕವನ್ನ ಪಡೆದುಕೊಂಡಿದ್ದೀರಾ ಜೇನುಗೂಡು ಕುಟುಂಬ. ಓಕೆ, ಸೊ ಕಂಗ್ರಾಟ್ಸ್ ಎಲ್ಲರಿಗೂ. ಓಕೆ ಓಕೆ, ಇನ್ನು ಈ ಒಂದು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಶ್ರೀಗಂಧ ಕುಟುಂಬ 240 ಅಂಕ ಪಡೆಯೋದ್ರ ಮೂಲಕ ಮೊದಲನೇ ಸ್ಥಾನವನ್ನ ಗಳಿಸಿದೆ.
ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಇನ್ನು ಎರಡನೇ ಸ್ಥಾನವನ್ನ ಇಬ್ರು ಪಡೆದುಕೊಂಡಿದ್ದಾರೆ. ಮೊದಲನೇದಾಗಿ ಗೌಡ್ರು ಕುಟುಂಬ ಹಾಗೆ ಜೇನುಗೂಡು ಕುಟುಂಬ. ಕಂಗ್ರಾಟ್ಸ್ ನಿಮಗೆ ಕೂಡ. ಹಾಗೆ ಜೇನುಗೂಡು ಕುಟುಂಬ ನಿಮಗೂ ಕೂಡ ಕಂಗ್ರಾಟ್ಸ್. ಇನ್ನು ಮೂರನೇ ಸ್ಥಾನವನ್ನ ನಮ್ಮ ಗಂಧದ ಗುಡಿ ಕುಟುಂಬ ಪಡೆದುಕೊಂಡಿದೆ. ಅವ್ರಿಗೂ ಕೂಡ ಕಂಗ್ರಾಚುಲೇಷನ್. ಓಕೆ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಸೊ ಧನ್ಯವಾದಗಳು ಬಂದಿದ್ದಕ್ಕಾಗಿ. ಓಕೆ, ಇನ್ನು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಆಟ ಅಂದರೆ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು, ಜೊತೆಗೆ ಮಜವಾಗಿತ್ತು ಅಂತ ಹೇಳಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ. Na 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 na